ಹಾಯ್ ಗೈಸ್, ಗುಡ್ ಈವ್ನಿಂಗ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ನಿನ್ನೆ ಮತ್ತು ಇವತ್ತು ನಡೆದಿದ್ದಂತಹ ರಚನಾ ಶ್ರೀನಿವಾಸ್ ಅವ್ರ ಮದುವೆನ ನೋಡಿರ್ತೀರ. ಆದರೆ ನಾವು ಇವತ್ತು ಮಧ್ಯಾಹ್ನ ಲಾಸ್ಟ್ ಪಂಕ್ತಿ ಊಟಕ್ಕೆ ಹೋಗಿದ್ವಿ. ನೋಡೋಣ ಎಲ್ಲ ಜನ ಹೋದ್ಮೇಲೆ ಹೆಂಗಿರುತ್ತೆ ಫಂಕ್ಷನ್ ಅನ್ನೋದು ಒಂದು ವೀಡಿಯೋ ಮಾಡ್ಕೊಂಬಂದೆ. ನೋಡಿ ಹೇಗಿರುತ್ತೆ ಅಂತೇಳಿ. ಇದೇ ಮದುವೆಗೆ ಏನಿಲ್ಲ ಅಂದರೂ 40ರಿಂದ ಒಂದು 50,000 ಜನ ಬಂದು, ಇನ್ನೂ ಜಾಸ್ತಿನೇ ಸೇರಿದ್ರು ಅನಿಸುತ್ತೆ, ನಮಗೆ ಗೊತ್ತಿಲ್ಲ. ಕೊನೆಗೆ ಗಂಡು ಹೆಣ್ಣು ಬಂದರು ಸರಿ ಅಂತ ಹೇಳ್ಬಿಟ್ಟು ಅವ್ರದ್ದು ವೀಡಿಯೋ ಮಾಡಿಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಬೋಣ ಅಂತ ಫೋಟೋ ತೆಗೆಸ್ಕೊಂಬಂದ್ವಿ. ಸರಿ ಬಾಯ್. ಅವ್ರನ್ನ ಅಲ್ಲಿಂದ ಗಂಡನ ಮನೆಗೆ ಕಳಿಸ್ಕೊಟ್ಟು ಅಲ್ಲಿಂದ ಸತೀಶ್ ಜಾರಕಿಹೊಳಿ ಬಂದಿದ್ದರು. ಅವ್ರನ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಷ್ಟು 1000 ಜನಕ್ಕೆ ಅಡುಗೆ ಮಾಡಿದಂಥ ಊಟದಲ್ಲೂ ಹೇಗಿದೆ ಈಗ ಅಂತ ನೋಡ್ಕೊಂಬೋಣ ಅಂತ ವಿಸಿಟಿಂಗ್ ಹೋದ್ವಿ. ನೋಡಿ ಅಲ್ಲೆಲ್ಲ ಪ್ಲೇಸು ತುಂಬ ತರಕಾರಿ ದಿನಸಿ ಟೈಮೆಲ್ಲ ಉಳಿದಿತ್ತು. ಇಲ್ಲಿಗೆ ರಚನಾ ಶ್ರೀನಿವಾಸ್ ಗೌಡ ಅವರ ಮದುವೆ ಮುಗೀತು. ಸುಮಾರು ರೇಷನ್ ಉಳಿದಿದೆ ನೋಡಿರಿ. ಅದಷ್ಟು ಬಳಸಿದ ಸಿಲಿಂಡ್ರು, ಇದು ನೀರಿನ ಬಟ್ಲಿ ಇನ್ನಿಷ್ಟು ಉಳಿದಿದೆ. ಸುಮಾರು ದೊಡ್ಡ ಪಾತ್ರೆ ಅಡುಗೆ ಮಾಡಿರೋದ್ರಲ್ಲಿ ನೋಡಿರಿ. ಬೇಳೆ ಆಗಿರ್ಬೋದು, ಪ್ರತಿಯೊಂದು ಐಟಮ್ಗಳು ತುಂಬ ಉಳಿದಿದೆ. ಒಂದು ಮೊಸರು, ಒಂದು ಪಾತ್ರೆ, ಮತ್ತು ಅಷ್ಟೇ ಅಲ್ಲ. ಇಲ್ಲಿ ನೋಡಿರಿ, ಮೊಸರಿಂದು ಹಾವಳಿ ಆಗಿಬಿಟ್ಟಿದೆ. ಮೊಸರಿನ ಪ್ಯಾಕೆಟ್ ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಮೊಸರಿನ ಪ್ಯಾಕೆಟ್ಗಳಿದೆ. ನೋಡಿ ಇಲ್ಲೆಲ್ಲ ಫ್ರೂಟ್ ಸಲಾಡು ಆವಾಗಲೇ ಕೊಟ್ಟಿದ್ರು, ಎಲ್ಲ ಕೋಸಂಬರಿ ಥರ. ಅದು ಸುಮಾರು ಉಳಿದಿದೆ. ಮೊಸರು ಅಂತೂ ಲೆಕ್ಕನೇ ಇಲ್ಲ, ಅಷ್ಟು ಮೊಸರು ಕಂಬಿಟ್ಟಿದೆ. ಎಲ್ಲ ಮೊಸರಿನ ಪ್ಯಾಕೆಟ್ ತಗೊಂಡು ಹೋಗ್ತಾರೆ ಜನಗಳಂತೂ. ಎಲ್ಲ ಫಂಕ್ಷನ್ ಮುಗೀತು. ನಾಗಿ ನೀನು ಮೊಸರು ತಗೊಂಬಂದ ಮಾಡ್ತಿದ್ದೀನಿ. ಇಲ್ಲಿಗೆ ಮದುವೆ ಮುಗೀತು. ಬಾಬಣ್ಣವ್ರದಪ್ಪಣ ಇದು. ನೋಡಿ ತುಪ್ಪನಮ್ಮ. ಮೊಸರಿಂದೆಲ್ಲ ಫುಲ್ ಹಾವಳಿ ಆಗಿಬಿಟ್ಟಿದೆ. ಕಮ್ಮಿ ಜನ ಮೊಸರು ತುಂಬ್ಕೊಂಡಿಲ್ಲ. ತುಂಬ ಚೆನ್ನಾಗಾಯಿತು. ಈ ತರೀಕೆರೆಯಲ್ಲಿ ಒಂದು ಅದ್ಭುತವಾದ ಜಾತ್ರೆನೇ ನಡೀತು ಅನ್ಬೋದು. 2 ದಿನ ಅಷ್ಟು ಚೆನ್ನಾಗಿ ಮದುವೆನ ನಡೆಸ್ಕೊಟ್ರು. ಎಲ್ಲರಿಗೂ ಅಷ್ಟೇ, VIP ಕೋಟಕ್ಕಾಗಲಿ ಎಲ್ರಿಗೂ ಆಗಲಿ. VIP ಕೋಟಕ್ಕೆ ಏನಿದೆಯೋ ಊಟ, ಅದೇ ಊಟ ಮಾಮೂಲಿ ಜನಗಳಿಗೂ ಇತ್ತು. ಪಬ್ಲಿಕ್ಕೂ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲ ಪ್ರತಿಯೊಂದೂ. ಕೊನೆಗೆ ಬರೋ ಎಲ್ರಿಗೂ ಊಟ ಇತ್ತು, ಯಾರಿಗೂ ಒಬ್ರಿಗೆ ಊಟ ಮಿಸ್ ಆಗಿದೆ ಅನ್ನೋಂಗಿಲ್ಲ. ಚೆನ್ನಾಗಿ ನಡೆಸ್ಕೊಟ್ರು ಮದುವೆನ. ಥ್ಯಾಂಕ್ ಯು ಫಾರ್ ವಾಚಿಂಗ್.